ಟೇಸ್ಟಿಯಾದ ಹೆಲ್ದಿಯಾದ ಟೆಂಪಲಲ್ಲಿ ಯಾವ ರೀತಿ ಸಾಂಬಾರು ಮಾಡ್ತಾರೆ, ಘಮಘಮಯುಕ್ತ ಸಾಂಬಾರು ನಾನು ಹೇಳಿಕೊಡ್ತಾ ಇದ್ದೇನೆ ಇವತ್ತು. ನಮಸ್ಕಾರ ನನ್ನೆಲ್ಲ ಪ್ರೀತಿಯ ವೀಕ್ಷಕ ಬಂಧುಗಳಿಗೆ, ಎಲ್ಲರೂ ಹೇಗಿದ್ದೀರಾ? ನೋಡಿ, ಪಂಪ್ಕಿನ್ ಇದು ಸಿಹಿ ಕುಂಬಳ, ಚೀನಿಕಾಯಿ ಅಂತಲೂ ಕರೀತಾರೆ. ನೋಡಲಿಕ್ಕೂ ಚೆನ್ನಾಗಿರುತ್ತೆ. ಹಸಿಯನ್ನು ಪಲ್ಯ ಮಾಡಿ ಚಪಾತಿ ಜೊತೆ, ರೊಟ್ಟಿ ಜೊತೆ ಕೂಡ ತಿನ್ಬೋದು, ಟೇಸ್ಟಿಯಾಗಿರುತ್ತೆ. ವಿಟಮಿನ್ ಎ ಮತ್ತು ವಿಟಮಿನ್ ಸಿ ಇದರಲ್ಲಿ ಜಾಸ್ತಿ ಇರುತ್ತೆ. ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಹೃದ್ರೋಗದ ಸಮಸ್ಯೆಗೆ, ಆಮೇಲೆ ಕಣ್ಣಿನ ಆರೋಗ್ಯಕ್ಕೆ ತುಂಬ ಉಪಯುಕ್ತವಾದ ವೆಜಿಟೇಬಲ್ ಇದು. ಇದನ್ನು ಚೆನ್ನಾಗಿ ತೊಳೆದಿಟ್ಟಿದ್ದೇನೆ. ಈಗ ಚೀನಿಕಾಯಿಯನ್ನು ಕಟ್ ಮಾಡಿದಾಗ ಅದರೊಳಗೆ ತುಂಬ ಬೀಜ ಕಾಣುತ್ತೆ ಅಲ್ವಾ? ಆ ಬೀಜನ ಹಾಗೆ ಬಿಸಾಕಬಾರ್ದು. ಯಾಕೆ ಗೊತ್ತಾ? ಅದರಲ್ಲಿ ತುಂಬ ಔಷಧಿ ಗುಣ ಇದೆ. ಅದರಿಂದ ಅದನ್ನು ಎಲ್ಲ ಬೇರ್ಪಡಿಸಿ ಆಮೇಲೆ ಅದನ್ನು ತೊಳೆದು ಒಣಗಿಸಬೇಕು. ಒಣಗಿಸಿ ಅದನ್ನು ನಿಧಾನ ಉರಿಯಲ್ಲಿ ಹುರಿಬೇಕು. ಹುರಿದು ಬಿಟ್ಟು ಆಗಾಗ ತಿಂತಾಯಿದ್ರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. BP, ಶುಗರ್ ಎಲ್ಲ ಕಂಟ್ರೋಲಿಗೆ ಬರುತ್ತೆ. ಇದು ತೊಳೆದು ಒಣಗಿಸ್ಲಿಕ್ಕಾಗಿ ಇಟ್ಟಿರುವಂಥ ಬೀಜಗಳು ನೋಡಿ, ಕ್ಲೀನ್ ಮಾಡಿ ಹೇಗಿಟ್ಟಿದ್ದೀನಿ ಅಂತ. ಈ ಸಿಹಿ ಕುಂಬಳದನ್ನ ಚಿಕ್ಕ ಚಿಕ್ಕದಾಗಿ ಇನ್ನೂ ಕಟ್ ಮಾಡಬೇಕು. ನೋಡಿ, ಕಟ್ ಮಾಡಿ ಕೂಡ ಇಟ್ಟಿದ್ದೇನೆ. ಕಲರ್ಫುಲ್ ಆಗಿದೆ. ಆರೋಗ್ಯಕ್ಕೂ ತುಂಬ ಒಳ್ಳೆಯದಲ್ವಾ? ತಿನ್ನಿ, ಮಾಡಿ. ಇದರಿಂದ ಹಲ್ವಾ ಮಾಡ್ತಾರೆ, ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಹಲ್ವಾ? ನಾನು ಮಾಡಿದ್ದೇನೆ. ಪಾಯಸ ಕೂಡ ಮಾಡ್ತಾರೆ. ನೋಡಿ, ಚೆನ್ನಾಗಿ ನೀರಲ್ಲಿ ಹಾಕಿ ಇಟ್ಟಿದ್ದೇನೆ. ಈಗ ಇದನ್ನು ಬೇಯಲಿಕ್ಕೆ ಇಟ್ಟಿದ್ದೇನೆ ನಾನು. ಉಪ್ಪು ಹಾಕಿ ನೀರು ಹಾಕಿ ಬೇಯಲಿಕ್ಕೆ ಇಟ್ಟಿದ್ದೇನೆ. ಇದಕ್ಕೆ ಈ ಸೈಡ್ ಇನ್ನೂ ಕುದಿತಾ ಬರ್ತಾ ಇದೆ ನೋಡಿ, ಬೆಂದಿದೆ. ಈ ಸೈಡ್ ಇನ್ನು ಮಸಾಲೆ ರೆಡಿ ಮಾಡಬೇಕು. ಮಸಾಲೆಗೆ ಹೆಸರು ಕಾಳು, ಉದ್ದಿನಬೇಳೆ, ಕಡಲೆಬೇಳೆ, ಆಮೇಲೆ ಕೊತ್ತಂಬರಿ, ಜೀರಿಗೆ, ಮೆಂತೆ ಇಷ್ಟನ್ನು ತೆಂಗಿನಲ್ಲಿ ಹುರಿದುಕೊಳ್ಬೇಕು. ಹುಣಸೆಣ್ಣೆ ಹಾಕಬೇಕು. ಆದರೆ ತೆಂಗಿನ ತುರಿನ ಹುರ್ಕೊಳ್ಬಾರ್ದಾಯ್ತಾ? ಒಂದು ತುಂಡು ಬೆಲ್ಲ ಕೂಡ ಹಾಕಬೇಕು. ಆಮೇಲೆ ಇಂಗು ಕೂಡ ಹಾಕಬೇಕು. ನೋಡಿ, ರುಬ್ಬಿರುವಂಥ ಮಸಾಲೆ ಎಷ್ಟು ಚೆನ್ನಾಗಿದೆ ಅಲ್ವಾ? ತೆಂಗಿನೆಣ್ಣೆಲೇ ತುಂಬ ಟೇಸ್ಟಿಯಾಗಿರೋದು. ಆದ ಕಾರಣ ನೀವು ತೆಂಗಿನೆಣ್ಣೆಲೇ ಹುರಿಬೇಕು. ಇದನ್ನು ಘಮ ಪರಿಮಳ ಬರಬೇಕಂದ್ರೆ ಒಗ್ಗರಣೆಗೂ ಸ್ವಲ್ಪ ಇಂಗು ಹಾಕಬೇಕು. ಆಮೇಲೆ ತೆಂಗಿನೆಣ್ಣೆ ಹುರ್ಕೊಂಡ್ರೆ ಮಾತ್ರ ಘಮ ಪರಿಮಳ ಬರೋದು. ಎಲ್ಲ 2 ಸ್ಪೂನು ಮಸಾಲೆಗಳು ಹಾಕಿದರೆ ಸಾಕು. ಅದು ಹೇಳಲಿಕ್ಕೆ ಮರೆತು ಬಿಟ್ಟೆ ನಾನು. ಲಾಂಗ್ ವಿಡಿಯೋ ಆಗುತ್ತೆ ಹುರಿಯೋದನ್ನೆಲ್ಲ ತೋರಿಸಿದ್ರೆ ಅಂತ. ನಾನು ಹುರಿಯೋದನ್ನೆಲ್ಲ ತೋರಿಸಿಲ್ಲ. ನೋಡಿ, ಕುದಿ ಬರ್ತಾ ಇದೆ ಸಾರು. ಈಗ ಊಟಕ್ಕೆ ರೆಡಿಯಾಗಿದೆ ಸಾರು. ಕಾಣಲಿಕ್ಕೆ ಎಷ್ಟು ಚೆನ್ನಾಗಿದೆ. ನಾನು ತುಂಬ ಇಷ್ಟಪಡುವಂಥ ಸಾರು ಇದು. ಹೆಚ್ಚಾಗಿ ಮಾಡ್ತೀನಿ ನಾನು ಈ ಸಾರು. ಘಮ ಅನಿಸುತ್ತೆ. ಕುದೀತಾ ಇದೆ. ಹಾಗೆ ಅನ್ನನೂ ರೆಡಿ ಇದೆ. ಪ್ಲೇಟಲ್ಲಿ ಬಡಿಸಿ ಕೂಡ ಇಟ್ಟಿದ್ದೇನೆ. ನೋಡಿ, ಕುಂಬಳಕಾಯಿ ಪೀಸನ್ನು ಎಷ್ಟು ಇಟ್ಟಿದ್ದೀನಿ ನಾನು. ಅನ್ನದ ಮೇಲೆ ಸಾಂಬಾರು ಎಷ್ಟು ಹಾಕಿದ್ದೇನೆ. ಆಮೇಲೆ ಸೈಡಲ್ಲಿ ಪಿಕಲ್ ಇದೆ. ನನ್ನ ಫೇವ್ರೇಟ್ ಊಟ ಇದು. ಹಾಗೆ ಈ ಸಾಂಬಾರನ್ನ ನಿಮ್ಮ ಮನೆಯಲ್ಲಿ ಕೂಡ ಮಾಡಿ ನೋಡಿ. ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಲೈಕ್ ಕೊಡಲಿಕ್ಕೆ ಮಾತ್ರ ಮರಿಬೇಡಿ. ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಪ್ರತ್ಯಕ್ಷವಾಗಿ ಹಾಗೆ ಪರೋಕ್ಷವಾಗಿ ಸಹಕರಿಸಿದ ನಿಮಗೆಲ್ಲರಿಗೂ ಈ ಮೂಲಕ ಧನ್ಯವಾದ ಹೇಳ್ತೀನಿ. ಹಾಗೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಕೊನೆಯವರೆಗೂ ಇರಲಿ ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು. ಥ್ಯಾಂಕ್ ಯು.